ಮೂಲಕ ನಮಗೀಗ ಪ್ರಶ್ನೆ ಬರ್ತಾ ಇರೋದು, ಇನ್ನು ಎಷ್ಟು ದಿನ ನಪ್ಪ ಈ ರೀತಿಯಾದಂಥ ಅಭಾವ ರಾಜ್ಯದಲ್ಲಿ ದೇಶದಲ್ಲಿ ಸಿಗುತ್ತೆ ಅಂತ ಹೇಳಿ. ಇರಾನ್ ನೂತನ ಸುಪ್ರೀಂ ಲೀಡರ್ ಮುಜ್ತಬಾ ಕೊಟ್ಟಿರುವಂತಹ ಸಂದೇಶ ಇದು. ಇರಾನ್ ಹೊಸ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಹೇಳಿಕೆ. ಯುದ್ಧದ ನಡುವೆ ಅಮೆರಿಕಕ್ಕೆ ಖಡಕ್ ಸಂದೇಶವನ್ನ ಇಲ್ಲಿ ಪಾಸ್ ಮಾಡೋದಕ್ಕೆ ಮುಂದಾಗಿರೋದು ಮುಜ್ತಬಾ. ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಅಮೆರಿಕ ಒಂದಷ್ಟು ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನ ಮಾಡ್ತಾನೆ ಬರ್ತಾ ಇತ್ತು. ಮತ್ತಷ್ಟು ದಾಳಿ ಮಾಡುವಂತಹ ಎಚ್ಚರಿಕೆಯನ್ನ ಈಗ ತಿಳಿಸಿಕೊಟ್ಟಿದೆ. ಅಮೆರಿಕದ ಎಲ್ಲ ಸೇನಾ ನೆಲೆಗಳನ್ನ ತಕ್ಷಣವೇ ಮುಚ್ಚಬೇಕು, ಇಲ್ಲದಿದ್ದರೆ ಅವುಗಳ ಮೇಲೆ ಭೀಕರ ದಾಳಿಯನ್ನ ನಡೆಸಲಾಗುತ್ತೆ. ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಹತೋಟಿಯಲ್ಲಿ ಇಟ್ಟುಕೊಳ್ಳಲಿದೆ. ಇದನ್ನು ಶತ್ರುಗಳ ವಿರುದ್ಧ ಅಸ್ತ್ರವಾಗಿ ಬಳಕೆ ಮುಂದುವರಿಸ್ತೇವೆ. ಶಾಲೆಯ ಮೇಲೆ ನಡೆದಂತಹ ಕ್ಷಿಪಣಿ ದಾಳಿಯಲ್ಲಿ 110 ಮಕ್ಕಳು ಮೃತಪಟ್ಟಿದ್ದಾರೆ. ಅವರನ್ನೆಲ್ಲರನ್ನ ಕೂಡ ಸಾಮೂಹಿಕವಾಗಿ ಮೃತಪಟ್ಟಂಥವರನ್ನ ಸಾಮೂಹಿಕವಾಗಿ ಅಂತ್ಯ ಸಂಸ್ಕಾರ ಮಾಡಲಾಯಿತು. ತಂದೆಯ ಸೇಡನ್ನ ಜೊತೆಗೆ ಮಕ್ಕಳ ರಕ್ತದ ಸೇಡನ್ನ ಖಂಡಿತವಾಗಿ ತೀರಿಸ್ಕೊಳ್ತೀವಿ. ಶತ್ರು ರಾಷ್ಟ್ರಗಳಿಂದ ಯುದ್ಧದ ನಷ್ಟ ಪರಿಹಾರವನ್ನ ವಸೂಲಿ ಮಾಡ್ತೀವಿ. ನಿರಾಕರಿಸಿದ್ರೆ ಅವರ ಆಸ್ತಿಗಳನ್ನೇ ವಶಪಡಿಸ್ಕೊಳ್ತೇವೆ ಎನ್ನುವಂಥ ಸಂದೇಶವನ್ನು ಇಲ್ಲಿ ಕೊಟ್ಟಿರೋದು ಇರಾನ್ನ ಈಗ ಸರ್ವೋಚ್ಚ ನಾಯಕ ಅಂತ ಕರೆಸ್ಕೊಳ್ಳುವಂಥ ಸುಪ್ರೀಂ ಲೀಡರ್ ಮುಜ್ತಬಾ.